ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಿಕ್ಕ ಯಜಮಾನ್ರೆ ತುಂಬಾ ಥ್ಯಾಂಕ್ಸು. ಥ್ಯಾಂಕ್ಸಾ? ಯಾಕಂಟಿ, ಏನಾಯ್ತು? ಅಯ್ಯೋ, ಇವಾಗಿನ ಕಾಲದಲ್ಲಿ ಮನೆ ಮಕ್ಕಳೇ ಒಂದ್ ಸಣ್ಣ ಕೆಲಸ ಹೇಳಿದ್ರು ಕೇಳಲ್ಲ, ಅಂತದ್ರಲ್ಲಿ ಮುಂದೆ ನಿಂತು ಮದ್ವೆ ಎಲ್ಲ ನಡೆಸ್ಕೊಡ್ತಿದ್ದೀರಲ್ಲ, ಎಷ್ಟು ದೊಡ್ಡ ಗುಣ ನಿಮ್ದು. ಅಯ್ಯೋ ಆಂಟಿ, ಫ್ಯಾಮಿಲಿ ಅಂದ್ಮೇಲೆ ಇಷ್ಟು ಮಾಡದೇ ಇದ್ರೆ ಹೇಗೆ? ನಮ್ ತಾತ ಹೇಳ್ತಿರ್ತಾರೆ, ಫ್ಯಾಮಿಲಿ ಅಂದ್ರೆ ಬರೀ ರಕ್ತ ಸಂಬಂಧನೋ ಅಥವಾ ಒಂದೇ ಸರ್ನೇಮ್ನ ಇಟ್ಕೊಳ್ಳೋದು ಅಲ್ಲ, ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರಿಗೆ ಆಗ್ಬರ್ಬೇಕು ಅಂತ. ನಿಮ್ ಮನೆ ಸೆಲೆಬ್ರೇಷನ್ಗೆ ನನ್ನೊಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಅಷ್ಟೇ ಆಂಟಿ. ದೊಡ್ಡ ಮಾತು ಚಿಕ್ಕ ಯಜಮಾನ್ರೆ. ನಾನು ದೊಡ್ಡ ಮನೆಯವ್ರಂದ್ರೆ ಅಹಂಕಾರ ಎಲ್ಲ ಇರುತ್ತೆ, ಯಾರನ್ನೂ ಮಾತಾಡ್ಸಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀವು ನೋಡಿ, ನಮ್ಮ ಮನೆಯವರೆಲ್ಲ ಒಬ್ರಾಗ್ಬಿಟ್ಟಿದ್ದೀರಾ. ಅಯ್ಯೋ ಆಂಟಿ, ದೊಡ್ಡ ಮನೆಯವ್ರಾಗ್ಬಿಟ್ರೆ ನಮ್ಗೇನ್ ತಲೆ ಮೇಲೆ 2 ಕೊಂಬ ಇರುತ್ತೆ. ಏನೋ ಸ್ವಲ್ಪ ದುಡ್ಡು ಜಾಸ್ತಿ ಇರ್ಬೋದೇನೋ, ಆದ್ರೆ ನೀವು ತೋರಿಸೋ ಪ್ರೀತಿ ವಿಶ್ವಾಸದ ಮುಂದೆ ಅದು ತುಂಬಾ ಚಿಕ್ಕದು ಆಂಟಿ. ನಾನೂ ತುಂಬ ಕುಟುಂಬದಲ್ಲಿ ಬೆಳೆದಿರೋನು. ನಮ್ಮ ಮನೆಯಲ್ಲಿ ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ, ಅಣ್ಣ, ಅಕ್ಕ, ತಂಗಿ ಎಲ್ಲರೂ ಇದ್ದಾರೆ. ನನಗೆ ನಿಮ್ಮಲ್ಲೇ ಒಬ್ಬ ಆಗೋದು ತುಂಬ ಈಸಿ ಆಂಟಿ. ನಿಮ್ಮನ್ನ ನಮ್ಮನೆಯವರು ಅಂದ್ಕೊಂಡ್ಬಿಟ್ರೆ ಹಾಗೆ ಹೋಯ್ತಲ್ಲ. ಅದು ಅಲ್ಲದೆ ನೀವು ಕೊಡ್ತಾ ಇರೋ ಪ್ರೀತಿ ಅಕ್ಕರೆಗೆ ನಾನು ಇಷ್ಟು ಮಾಡದೆ ಇದ್ರೆ ಹೇಗಂಟಿ? ಚಿಕ್ಕ ಯಜಮಾನ್ರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ತಿಳ್ಕೊಂಡಿದ್ದೀರಾ ನೀವು. ಪಾಪ ನಿಮ್ಮ ಕಾಲೇಜೆಲ್ಲ ಇತ್ತೋ ಏನೋ, ಎಲ್ಲ ಬಿಟ್ಟು ನೀವು ನಿಮ್ಮ ಮನೆಯವರು ಹಳ್ಳಿಲೇ ಉಳ್ಕೊಂಡಿದ್ದೀರಲ್ಲ. ನಿಮ್ಮೆಲ್ರದ್ದು ಎಷ್ಟು ದೊಡ್ಡ ಮನಸ್ಸು ಚಿಕ್ಕ ಯಜಮಾನ್ರೆ. ಇಲ್ಲ ಆಂಟಿ, ನಮ್ ಲಕ್ಕಿ ಮದ್ವೆ ಅಂದ್ರೆ ನಮ್ಮನೆ ಮದ್ವೆ ಇದ್ದಂಗೆ. ನಮ್ಮನೆ ಖುಷಿನ ನಾವೇ ಸೆಲೆಬ್ರೇಟ್ ಮಾಡದೇ ಇದ್ರೆ ಇನ್ ಯಾರು ಮಾಡ್ತಾರೆ ಹೇಳಿ? ಈ ತರ ಅಕೇಶನ್ ಏನು ಪದೇ ಪದೇ ಬರುತ್ತಾ? ಲೈಫಲ್ಲಿ ಒಂದ್ಸಲ ಬರುತ್ತೆ, ಅದನ್ನ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಬಿಟ್ರೆ ಆಗೋಯ್ತು ಅಲ್ವಾ ಲಕ್ಕಿ? ಇವನೇನೋ ಅನ್ಕೊಂಡಿದ್ನಲ್ಲ, ಇವನ್ ಇಷ್ಟೊಂದು ಒಳ್ಳೆಯವನ. ಏನ್ ಲಕ್ಕಿ ಹಾಗೆ ನೋಡ್ತಿದ್ಯಾ? ನಂಗೆ ಗೊತ್ತು, ಇವನು ಇಷ್ಟೊಂದು ಮಾತಾಡ್ತಿದ್ದಾನಲ್ಲ, ಮುಂಚೆ ಹೀಗಿರ್ಲಿಲ್ವಲ್ಲ ಅಂತ ತಾನೆ. ನೋಡು ಲಕ್ಕಿ, ನಾನೊಂಥರ ಈ ವೈಫೈ ಇದ್ದಂಗೆ, ಪಾಸ್ವರ್ಡ್ ಕರೆಕ್ಟ್ ಆಗೋವರೆಗೂ ಯಾರಿಗೂ ಕನೆಕ್ಟ್ ಆಗಲ್ಲ. ಆದ್ರೆ ಒಂದ್ಸಲ ಕಚ್ಕೊಂಡ್ರೆ ನೀವೇ ಫರ್ಗೆಟ್ ಓದ್ತೋವರೆಗೂ ಕನೆಕ್ಟ್ ಆಗೇ ಇರ್ತೀನಿ. ವಾವ್, ಸಕ್ಕತ್ತಾಗಿ ಹೇಳಿದ್ರಿ. ಇದನ್ನ ಹಾಗೆ ಸ್ಟೇಟಸ್ ಹಾಕ್ಬಿಡ್ತೀನಿ. ಹಾಕೋ, ನನ್ನ ಹತ್ರ ಈ ತರ ಬೇಜಾನಿದೆ, ಅವಾಗ ಹೇಳ್ತಾ ಇರ್ತೀನಿ. ಇವನ್ ಇಷ್ಟು ಒಳ್ಳೆ ಮಾತಾಡ್ತಿದ್ದಾನಲ್ಲ, ನಾನು ಇವನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ನಾ? ಚಿಕ್ಕ ಯಜಮಾನ್ರೆ, ನಮ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ದೀರಾ. ಆ ದೇವ್ರು ನಿಮ್ಮನ್ನ ಯಾವಾಗ್ಲೂ ಚೆನ್ನಾಗಿಟ್ಟಿರ್ಲಿ. ಅಯ್ಯೋ ಥ್ಯಾಂಕ್ಸ್ ಆಂಟಿ. ಹೋಟೆಲ್ ಹೋಗುವಾಗ ಎತ್ತಿ ಕುಕ್ಕುತ್ತೆ, ಅದಕ್ಕೆ ನನಗೆ ಅರ್ಧ ಸೊಂಟ ನೋವಾಗಿದ್ದು. ಇದು ನೋಡಿ ಎಷ್ಟು ಚೆನ್ನಾಗಿ ಹೋಗುತ್ತೆ. ಆಂಟಿ ಇರಿ ಬಂದೆ. ಬನ್ನಿ ನಿಧಾನ. ಥ್ಯಾಂಕ್ಸ್ ಕಣಪ್ಪ. ಭಾಷಾ. ಚಿಕ್ಕ ಯಜಮಾನ್ರೆ, ತುಂಬಾ ಥ್ಯಾಂಕ್ಸ್. ಅಯ್ಯೋ ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಂಟಿ? ಅಪ್ಪ ಅಮ್ಮ ಬಂದ್ರು. ನಮಸ್ಕಾರ. ನಮ್ಮನ್ನ ಇಲ್ಲಿವರೆಗೂ ಚಿಕ್ಕ ಯಜಮಾನ್ರೆ ಕರ್ಕೊಂಡು ಬಂದಿದ್ದು. ಎಂಥ ಒಳ್ಳೆ ಹುಡುಗ. ದೊಡ್ಡ ಮನೆ ಅಂದ್ರೆ ಸುಮ್ಮನೆನಾ? ಅದೇ ಸಂಸ್ಕಾರ, ಅದೇ ನಡತೆ. ಇಂಥವ್ರನ್ನ ಮಗಾಗ್ ಪಡೆಯಕ್ಕೆ ನಿಜವಾಗ್ಲೂ ನೀವು ಪುಣ್ಯ ಮಾಡಿದೀರಾ. ಸಂಬಂಧಗಳ ಬಗ್ಗೆ ಅಂತೂ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವನ ಬಗ್ಗೆನೇ ಮಾತಾಡ್ತಿರೋದ? ಕನ್ಫರ್ಮ್ ಮಾಡ್ಕೊಂಡು ಮಾತಾಡಿ. ಅಪ್ಪ ಏನ್ರಿ ನೀವು? ಅಲ್ಲ ಕಣೆ, ಇವನ ಬಗ್ಗೆ ಇದುವರೆಗೂ ಇಂಥ ಮಾತು ಕೇಳಿಸ್ಕೊಂಡೇ ಇರಲಿಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು. ಅಲ್ಲ ಕಣೋ, ನೀನು ಆರಾಮಾಗಿದೆಯಾ ತಾನೆ? ಅಪ್ಪ ತಮಾಷೆ ಮಾಡಬೇಡಿ, ಸುಮ್ಮನಿರಿ ಅಪ್ಪ. ಅಮ್ಮ ಆಂಟಿ ಬನ್ನಿ ಒಳಗಡೆ ಹೋಗಿ. ಮೇಘ ಶಾಪ್ ಕರ್ಕೊಂಡು ಹೋಗಿ. ವಿಮ್ಲಾ, ನಿನ್ನ ಮಗ ಲಕ್ಷ್ಮಿ ಮದುವೆಲಿ ಬುದ್ಧಿವಂತ ಆಗ್ಬಿಟ್ಟ. ಏಯ್ ಲಕ್ಕಿ ಬಾ ಲಕ್ಕಿ.
ಇದೇನಮ್ಮ ಆದಿ ಲಕ್ಷ್ಮಿಗೆ ಪ್ರಿನ್ಸಸ್ ಟ್ರೀಟ್ಮೆಂಟ್ ಕೊಡ್ತಿದ್ದಾನೆ, ಏನಾಗಿದೆ ಅಂತ? ನನಗೂ ಅರ್ಥ ಆಗ್ತಿಲ್ಲ ಕಣೆ, ಅವ್ನು ಯಾಕೆ ಅವಳ ಜೊತೆ ಇಷ್ಟೊಂದು ಓವರ್ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ. ಈ ಆದಿಗೇನಾದರೂ ಲಕ್ಷ್ಮಿ ಮೇಲೆ ಇಂಟ್ರೆಸ್ಟ್ ಇದೆಯಾ? ಬಿಡ್ತು ಅಂತ ಹೇಳು. ನಮ್ಮ ಅಣ್ಣಂಗೆ ನಿಂತ ಕೆಟ್ಟ ಟೇಸ್ಟ್ ಇಲ್ಲ, ಏನೋ ತಾತ ಹೇಳಿದ್ರಲ್ಲ ಅಂತ ಬಂದು ಇದನ್ನೆಲ್ಲ ಮಾಡ್ತಿದ್ದಾನಷ್ಟೆ. ಏನೋಪ್ಪ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಕ್ಕ ತಮ್ಮ ಇಬ್ರು ಒಂದೇ ಹಳ್ಳಿಗೆ ಹೋಗಿ ಸೆಟ್ಲ್ ಆಗೋ ಥರ ಇದ್ದಾರೆ. ಹೊರಡೋಣ. ಆದಿ, ಒಂದು ನಿಮಿಷ. ಹಾಲಕ್ಕಿ, ಏನಾಯ್ತು? ಕಾಲೇಜಲ್ಲಿ ನೀನು ಮತ್ತೆ ನಿನ್ನ ಫ್ರೆಂಡ್ಸ್ ಮಾಡಿದ್ದನ್ನ ನಾನು ಯಾವತ್ತೂ ಮರೆಯಲ್ಲ. ಆದರೆ ನೀನು ಒಬ್ಬನೇ ಇದ್ದಾಗ ತುಂಬ ಒಳ್ಳೆಯವನು. ನಿನ್ನ ಗ್ಯಾಂಗ್ ಜೊತೆ ಸೇರಿದ್ರೆ ಸ್ವಲ್ಪ ಕಿರಿಕ್ ಅನ್ಸುತ್ತೆ. ನಾನು ಇಷ್ಟು ದಿನ ಮಾಡಿದ್ದಕ್ಕೆಲ್ಲ ಐ ಆಮ್ ರಿಯಲಿ ಸಾರಿ ಲಕ್ಕಿ. ಬಿಗಿನಿಂಗಲ್ಲಿ ನನಗೂ ನಿನ್ನ ಮೇಲೆ ತುಂಬ ಕೋಪ ಇತ್ತು, ಆಗ ನನ್ನ ಪರಿಸ್ಥಿತಿನೂ ಹಾಗೆ ಇತ್ತು, ಅದು ನಿನಗೂ ಗೊತ್ತು. ಆದರೆ ಈಗ ಎಲ್ಲ ಸರಿ ಹೋಗಿದೆ. ನನಗೆ ಈ ಊರಿನ ಜನ ನೀವುಗಳು ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದ್ದೀರಾ. ನನಗೊಂಥರ ನಾನು ನಿಮ್ಮ ಮನೆಯವರಲ್ಲಿ ಒಬ್ಬ ಅಂತ ಅನ್ಸಕ್ಕೆ ಶುರು ಆಗಿದೆ. ಲೆಟ್ಸ್ ಬಿ ಫ್ರೆಂಡ್ಸ್. ನೋಡು, ನಿನ್ನ ಮದುವೆಯಿಂದ ಎಷ್ಟೆಲ್ಲ ಒಳ್ಳೇದಾಗ್ತಿದೆ ಅಂತ. ಸರಿ, ಒಳಗಡೆ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಬಾ ಹೋಗೋಣ. ಒಂದು ನಿಮಿಷ. ಸ್ವಾಗತ ಸುಸ್ವಾಗತ ಮಿಸ್ ಲಕ್ಷ್ಮಿ ಅವ್ರಿಗೆ. ಓಹ್, ಸಾರಿ. ಸೂನ್ ಮಿಸ್ಸಸ್ ಕಿಟ್ಟಿ ಆಗ್ತಿರೋ ಲಕ್ಷ್ಮಿ ಅವ್ರಿಗೆ. ಬನ್ನಿ ಬಾಲಕಿ. ಚೆನ್ನಾಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ಧರ್ಮರಾಜ್ ಅವ್ರ ಮೊಮ್ಮಗ. ಧರ್ಮಣ್ಣ ನಿಂತು ಮಾಡಿಸ್ತಿರೋ ಮದುವೆ ಸುಮ್ಮನೆನಾ? ಸ್ವರ್ಗದಲ್ಲಿ ನಡೆದಂಗೆ ನಡೀತದೆ. ಅಣ್ಣ, ಯಾನ ಹುಡುಗ ಎಲ್ಲ ವಸ್ತುವರೆ ಅವನೇ ಇಸ್ಕೊಂಡು ಇಷ್ಟೊಂದು ಓಡಾಡ್ತಾ ಇದ್ದಾನೆ? ನಮ್ ಧರ್ಮಣ್ಣವ್ರ ಮೊಮ್ಮಗರಪ್ಪ, ಗೊತ್ತಿಲ್ವ ನಿಮ್ಗೆ? ಎಲ್ಲ ನಮ್ ಧರ್ಮಪ್ಪನಂಗೆಯ. ಹೌದು, ಅಷ್ಟಿಲ್ಲದೆ ಹೇಳ್ತಾರ ದೊಡ್ಡ ಮನೆಯವರು ಅಂತ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ